ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನಾ ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಯಾಕಪ್ಪ ಅಂತೇಳಿ ಕೇಳಿದ್ರೆ, ಬಳ್ಳಾರಿಯಲ್ಲಿ ಒಬ್ಬ ಶಾಸಕರಿದ್ದಾರೆ. ಅವರು ಮೊನ್ನೆ ಒಂದು ಏರಿಯಾಗೆ ಹೋಗಿದ್ರಂತೆ. ಆ ಏರಿಯಾದವರು ನನಗೆ ಫೋನ್ ಮಾಡಿದ್ರು, ಭಸ್ಮಾಸುರ ರೆಡ್ಡಿ ಬಂದಿದ್ದಾನೆ ಅಂತ ಹೇಳಿದ್ರು. ನಾನು ಭಸ್ಮಾಸುರ ರೆಡ್ಡಿ ಯಾರಿದ್ದಾರಪ್ಪ ನಮ್ಮ ಬಳ್ಳಾರಿಯಲ್ಲಿ ಅಂತ ಕೇಳಿದೆ. ಇಲ್ಲ ಸರ್, ನಮ್ಮ ಬಳ್ಳಾರಿನ ಭಸ್ಮ ಮಾಡ್ತೀನಿ ಅಂತ ಹೇಳಿದಾನಲ್ಲ ಭರತ್ ರೆಡ್ಡಿ ಅವರೇ ಬಂದಿದ್ದಾರೆ ಅಂತ ಹೇಳಿದ್ರು. ಅಂತ ಒಬ್ಬ ಶಾಸಕರನ್ನ ನಾವು ಹೊಂದಿದ್ದೀವಿ. ಇವತ್ತು ಈ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಯುವ ನಾಯಕರು, ಜನನಾಯಕರು ಆದಂಥ ವಿಜೇಂದ್ರ ಅವರೇ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅಣ್ಣನವರೇ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸರ್ ಅವರೇ ಹಾಗೂ ಗಾಲಿ ಜನಾರ್ದನ ರೆಡ್ಡಿ ಗಂಗಾವತಿ ಶಾಸಕರೇ ಮತ್ತು ಗಾಲಿ ಲಕ್ಷ್ಮೀ ಅರುಣ ನಮ್ಮ ಸೊಸೆಯವರೇ ಮತ್ತು ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ ಅಶೋಕನನ್ನ ಅವರು, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ, ನಮ್ಮ ಬಳ್ಳಾರಿಯ ಹುಲಿ ಅಂತೇಳಿ ಹೆಸರಾದಂಥ ನಮ್ಮ ಸಹೋದರ ಶ್ರೀರಾಮುಲವರೇ, ಭಗೀರಪ್ಪ ಅಣ್ಣನವರೇ, ರೇಣುಕಾಚಾರ್ಯ ಅಣ್ಣನವರೇ ಮತ್ತು ಎಲ್ಲ ನಮ್ಮ ಈಗಿನ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ, ನಾಗರಿಕ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಇಡೀ ಬಳ್ಳಾರಿ ಇವತ್ತು ನಾನೇನನ್ನ ಸಹನೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳಿದೀಯ. ಭರತ್ ರೆಡ್ಡಿ, ನಿನಗಿನ್ನ ವಯಸ್ಸು ಬಹಳ ಚಿಕ್ಕದು. ನಿನಗೆ ಆ ಮೈಂಡ್ ಅಲ್ಲಿ ಕ್ರಿಮಿನಲ್ ಬುದ್ಧಿ ಇದೆ. ಆ ಕ್ರಿಮಿನಲ್ ಬುದ್ಧಿ ತೆಗೆದು ಹಾಕಬೇಕು. ನೀನ್ ಶಾಸಕನಾದ್ರೆ ಸೇವಕನಾಗಿ ಕೆಲಸ ಮಾಡಬೇಕಾಗ್ಲಿ, ಪಾಲಕನಾಗಿ ಕೆಲಸ ಮಾಡಬಾರ್ದು. ನೀನು ಪಾಲಕನಾಗಿ ದರ್ಪ ತೋರಿಸಿದ್ರೆ ಕೇಳೋರು ಯಾರು ಇಲ್ಲ ಇಲ್ಲಿ. ಹಾಗಾಗಿನೇ ಇವತ್ತು ನಾವು ಈ ಪ್ರತಿಭಟನಾ ಸಮಾವೇಶವನ್ನ ಇಟ್ಕೊಂಡಿದ್ದೀವಿ. ನಮ್ಮ ಇಡೀ ಬಳ್ಳಾರಿ ಜನರಿಗೆ ಗೊತ್ತಾಗೋ ತರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಸಭೆ ನಡೀತಾ ಇದೆ. ತಮಗೆಲ್ಲ ಗೊತ್ತಿದೆ, ನಾವು 2001ರಲ್ಲಿ ನಾನು ಮುನ್ಸಿಪಲ್ ವೈಸ್ ಚೇರ್ಮನ್, ಮೇಯರ್ ಆಗಿದ್ದೆ. ಲಾಸ್ಟ್ ಚೇರ್ಮನ್, ಫಸ್ಟ್ ಮೇಯರ್ ನಾನೇ ಸಿಟಿಗೆ ಆಗಿದ್ದೆ. 2008ರಲ್ಲಿ MLA ಆಗಿದ್ದೆ, KMF ಚೇರ್ಮನ್ ಆಗಿದ್ದೆ. 2018ರಲ್ಲಿ ಮತ್ತೆ MLA ಆಗಿದ್ದೆ. ನಾನು ಯಾವತ್ತೂ ಒಬ್ಬರ ಮನೆ ಹತ್ರ ಹೋಗಿ ನಾನು ಏನು ಬೇರೆ ಭಾಷೆ ಯೂಸ್ ಮಾಡಿಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರಿಗೆ ಸೇವೆ ಮಾಡಬೇಕು ಅಂತೇಳಿ ಇವತ್ತು ನಾವು ಕೆಲಸ ಮಾಡಿದ್ದೀವಿ. ನಿನ್ನ ಎಲ್ಲಾ ಹೆಸರುಗಳು ಹೇಳ್ತಾ ಇದ್ದಾರೆ. ಬ್ಯಾನರ್ MLA ಅಂತ ಹೇಳ್ತಾರೆ, ಭಸ್ಮಾಸುರ MLA ಅಂತ ಹೇಳ್ತಾರೆ, ಗುಂಡಾ MLA ಅಂತಾರೆ, ಗಾಂಜಾ MLA ಅಂತಾರೆ, ಏನೇನೋ ಕರೀತಾರೆ. ಇವೆಲ್ಲ ಕರ್ಸ್ಕೋಬೇಕಾ ನೀನು? ಹಾಗಾಗಿ ಪ್ರತಿಯೊಬ್ಬರು ಕೂಡ ತಾವೇನು ಇವತ್ತು ಇಲ್ಲಿ ಬಂದಿದ್ದೀರೋ ನಿಮಗೆಲ್ಲ ಮನಸ್ಸಿನಲ್ಲಿ ನೋವಿದೆ, ನಾವು ಎಂಥ MLA ಆಯ್ಕೆ ಮಾಡಿದ್ದೀವಿ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ದಯವಿಟ್ಟು ಈ ಕಾಂಗ್ರೆಸ್ ಅನ್ನ ಕಿತ್ತು ಒಗೆದು ಮುಂದೆ ಬಿಜೆಪಿ ಜೆಂಡಾ ಹಾರಿಸಬೇಕು. ಮತ್ತೆ 2008ರಲ್ಲಿ ನನ್ನ ಸಹೋದರರಿಬ್ಬರು ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಅವರು ಇದ್ದಾಗ ಆಗಿದ್ದಂತ ಅಭಿವೃದ್ಧಿ ಈ ಶೆಡ್ಡು ನನ್ನ ಪೀರಿಯಡ್ ಅಲ್ಲಿ ಆಯ್ತು, ಪಕ್ಕದಲ್ಲಿ ಶೆಡ್ಡು ನನ್ನ ಪೀರಿಯಡ್ ಅಲ್ಲಿ ಆಯ್ತು. APMC ಅಭಿವೃದ್ಧಿ ಕೂಡ ಬಹಳಷ್ಟು ಅಮೌಂಟ್ ತಂದಿದ್ದೀವಿ. ಬೊಮ್ಮಾಯಿನ ಕೂಡ ಬಹಳಷ್ಟು ಅಮೌಂಟ್ ತಂದಾರೆ. ಗೋವಿಂದ ಕಾರಜೋಳ ಸಾರು PWD ಮಿನಿಸ್ಟರ್ ಇದ್ದಾಗ ಬೇಕಾದಷ್ಟು ಫಂಡ್ ನಮ್ಮ ಬಳ್ಳಾರಿ ಕೊಟ್ಟಿದ್ದಾರೆ. ಯಾರು ಫಂಡ್ ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ತಂದಿದ್ದಂತ ಫಂಡ್ ಇವತ್ತು ನೀನು ಪೂಜೆಗಳು ಮಾಡಿ ಅಭಿವೃದ್ಧಿ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯ. ರಾಯಲ್ ಸರ್ಕಲ್ ಇನ್ನ ಓಪನ್ ಮಾಡ್ಲಿಕ್ಕೆ ಕೂಡ ನಿನ್ನ ಕತೆ ಆಗ್ತಾ ಇಲ್ಲ. ಹಾಗಾಗಿ ವಾಲ್ಮೀಕಿ ಸರ್ಕಲ್ ನ ನಾಮಕರಣ ಮಾಡಿಸಿದ್ದು ಶ್ರೀರಾಮುಲು, ವಾಲ್ಮೀಕಿ ಸ್ಟ್ಯಾಚ್ಯೂನ ಕುಂದಿರಿಸಿದ್ದು ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರು, ವಾಲ್ಮೀಕಿ ಭವನ್ 12-13 ಕೋಟಿ ಖರ್ಚು ಮಾಡಿ ನಾವು ಕಟ್ಟಿಸಿದ್ದು. ಇವೆಲ್ಲ ನಮಗೆ ವಾಲ್ಮೀಕಿ ಅವರಿಗೆ ದ್ವೇಷ ಇಡಬೇಕು ಅಂತೇಳಿ ನೋಡ್ತಾ ಇದೀಯಾ? ಅದು ನಿನ್ನ ಆಟ ಸಾಗಲ್ಲ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ
ಇವತ್ತು ಈ ಪ್ರತಿಭಟನಾ ಸಮಾರಂಭಕ್ಕೆ ಬಂದಿದ್ದಂತ ಎಲ್ಲ ಅಣ್ಣ ತಮ್ಮಂದಿರು ಯಾರು ಕೂಡ ಎದ್ದೋಗಬಾರದು. ಪ್ರತಿಯೊಬ್ಬರು ಎಲ್ಲ ನಾಯಕರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಈ ಗೂಂಡಾ MLA ಇಳಿಸೋವರೆಗೆ ನಾವೆಲ್ಲರೂ ಇಲ್ಲೇ ಕುತ್ಕೋಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. 150ರಿಂದ 180 ಸೀಟು ಬಂದು ಬಳ್ಳಾರಿ ಜಿಲ್ಲೆ ಬೆಂಗಳೂರು ನಗರದಂತೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮೆಲ್ಲರ ಸಹಕಾರ ಹೀಗೆ ತರ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ಹೇಳ್ಕೊತಾ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತೇಳಿ ಮತ್ತೆ ಐಶ್ವರ್ಯ ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.